ಪೈಥಾನ್ ಪ್ರೋಗ್ರಾಮಿಂಗ್ ಹೆಂಗ್ ಮಾಡೋದು ಡಿಸ್ಪ್ಲೇ ಮಾಡಕ್ಕೆ ಪೈಥಾನ್ ಅಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಂತಿದೆ. ನಾವು ಪೈಥಾನ್ ಅಲ್ಲಿ ಇನ್ಪುಟ್ ಫಂಕ್ಷನ್ ಅಂತ ಇದೆ, ಅದನ್ನ ಒಂದ್ ಕಡೆ ಸ್ಟೋರ್ ಮಾಡಬೇಕು. ಪೈಥಾನ್ ಅಲ್ಲಿ ಬೇಸಿಕ್ ಕೋಡಿಂಗ್ ಫಸ್ಟ್ ಸೆಷನ್ ಆಫ್ ಕೋಡಿಂಗ್ ಈ ಇನ್ಪುಟ್ ಅಂದ್ರೆ ಏನು ಇದು ಗೊತ್ತಿರಬೇಕು. 15 ಇಂದ ಡಿವೈಡ್ ಮಾಡಿದ್ರೆ 10.0 ಅಂತ ಬರುತ್ತೆ. ಆ 0.0 ನಮ್ಗೆ ಡೆಸಿಮಲ್ ವ್ಯಾಲ್ಯೂ ಅಂತ ಹೇಳ್ತೀವಿ, 10.0 ಬರುತ್ತೆ. ಇದಿಷ್ಟು ನಿಮ್ಗೆ ಬೇಸಿಕ್. ಕೆಲವೊಂದು ಪೈಥಾನ್ ಪ್ರೋಗ್ರಾಮಿಂಗ್ ಹೆಂಗ್ ಮಾಡೋದು, ಏನ್ ಕತೆ ಇದ್ರಲ್ಲಿ ನಮ್ಗೇನು ಗೊತ್ತಿಲ್ವಲ್ಲ ಅಂತ ಇರ್ತೀರಾ ಕೆಲವೊಬ್ರು. ಸೊ ಇದು ನಾವು ಪೈಥಾನ್ ಇಂಟರ್ಪ್ರೆಟರ್ ಅಂತ ಕರಿತೀವಿ. ಈ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಪೈಥಾನ್ ಕೋಡ್ ನ ರನ್ ಮಾಡ್ತೀವಿ. ಓಕೆ, ಸೊ ವೆರಿ ಸಿಂಪಲ್. ಈಗ ನಾನೇನೋ ಡಿಸ್ಪ್ಲೇ ಮಾಡ್ಬೇಕಪ್ಪ ಪೈಥಾನ್ ಅಲ್ಲಿ, ಹೆಲೋ ಆಲ್ ಅಂತ ಡಿಸ್ಪ್ಲೇ ಮಾಡ್ಬೇಕು. ಹೆಂಗ್ ಡಿಸ್ಪ್ಲೇ ಮಾಡೋದು? ಸೊ ಐ ವಾಂಟ್ ಟು ಡಿಸ್ಪ್ಲೇ. ಸೊ ಡಿಸ್ಪ್ಲೇ ಮಾಡಕ್ಕೆ ಪೈಥಾನ್ ಅಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಂತಿದೆ. ಪ್ರಿಂಟ್ ಸ್ಟೇಟ್ಮೆಂಟ್ ಬಳಸಿ ಬ್ರಾಕೆಟ್ ನ ಓಪನ್ ಮಾಡ್ತೀವಿ. ಹಿಂಗೆ ಬ್ರಾಕೆಟ್ ಈ ರೀತಿ ಎರಡು ಬ್ರಾಕೆಟ್ ಓಪನ್ ಮಾಡ್ತೀವಿ, ಒಂದು ಓಪನ್ ಮಾಡಕ್ಕೆ ಒಂದು ಕ್ಲೋಸ್ ಮಾಡಕ್ಕೆ. ಸೊ ಅದ್ರ ಮಧ್ಯ ಅದ್ರ ಒಳಗಡೆ ಎರಡು ಡಬಲ್ ಕೋಟ್ ಹಾಕ್ತಿವಿ, ಒಂದು ಓಪನಿಂಗ್ ಕೋಟು ಒಂದು ಕ್ಲೋಸಿಂಗ್ ಕೋಟು. ಅದರ ಮಧ್ಯ ನೀವು ಏನೇ ಪ್ರಿಂಟ್ ಮಾಡಿದ್ರು ಪ್ರಿಂಟ್ ಆಗುತ್ತೆ. ಸೊ ಈ ಡಬಲ್ ಕೊಟೇಶನ್ ಮಾರ್ಕ್ಸ್ ಒಳಗಡೆ, ಸ್ಟಾರ್ಟಿಂಗ್ ಎಂಡಿಂಗ್ ಕೊಟೇಶನ್ ಮಾರ್ಕ್ಸ್ ಒಳಗಡೆ ನೀವು ಏನೇ ಪ್ರಿಂಟ್ ಮಾಡಿದ್ರು ಪ್ರಿಂಟ್ ಆಗುತ್ತೆ. ಸೊ ನಾನು ಹೆಲೋ ಆಲ್ ಅಂತ ಮಾಡಿದ್ರು ಎಂಟರ್ ಒತ್ತಿದ್ರೆ ಔಟ್ಪುಟ್ ಅಲ್ಲಿ ಹೆಲೋ ಆಲ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಸೊ ನೀವು ಆ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಏನೇ ಪ್ರಿಂಟ್ ಮಾಡಿದ್ರು ಡಬಲ್ ಕೋಟ್ಸ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಫಸ್ಟ್ CS ಕ್ಲಾಸ್ ಅಂತ ನಾನು ಪ್ರಿಂಟ್ ಮಾಡ್ತೀನಿ. ಬ್ರಾಕೆಟ್ ನ ಕ್ಲೋಸ್ ಮಾಡ್ತೀನಿ. ಸೊ ಓಪನ್ ಮಾಡಿರೋ ಬ್ರಾಕೆಟ್ ಇಲ್ಲಿ ಕ್ಲೋಸ್ ಮಾಡ್ತೀನಿ, ಓಪನ್ ಮಾಡಿರೋ ಡಬಲ್ ಕೊಟೇಶನ್ ಮಾರ್ಕ್ಸ್ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಪ್ರಿಂಟ್ ಮಾಡಿದ್ರೆ ಅದೇ ಸ್ಟೇಟ್ಮೆಂಟ್ ಮತ್ತೆ ಪ್ರಿಂಟ್ ಆಗುತ್ತೆ, ಎಂಟರ್ ಪ್ರೆಸ್ ಮಾಡಿದ್ರೆ. ಓಕೆ, ಸೊ ಎಲ್ಲಪ್ಪ ಔಟ್ಪುಟ್ ಡಿಸ್ಪ್ಲೇ ಆಗ್ತಿದೆ? ಔಟ್ಪುಟ್ ಡಿಸ್ಪ್ಲೇ ಆಗ್ತಿರೋದು ಮಾನಿಟರ್ ಅಲ್ಲಿ. ಸೊ ಇದನ್ನ ಮಾನಿಟರ್ ಅಲ್ವಾ, ಇದನ್ನ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಮಾನಿಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಇದೆಲ್ಲ ನಮ್ಮ ಔಟ್ಪುಟ್ ಡಿವೈಸಸ್. ಹೆಂಗ್ ನಾವು ಇನ್ಪುಟ್ ಕೊಡೋದು? ಎಕ್ಸಾಂಪಲ್, ನಾನು ನಿಮ್ಮನ್ನ ಕೇಳ್ತೀನಿ ನಿಮ್ ಹೆಸರೇನು ಅಂತ. ಹೆಂಗೆ ಇನ್ಪುಟ್ ಕೊಡ್ತೀರಾ? ಕೀಬೋರ್ಡ್ ಇಂದ ಕೊಡ್ತೀರಾ ಇನ್ಪುಟ್. ಕೀಬೋರ್ಡ್ ಇಂದ ಮೈ ನೇಮ್ ಇಸ್ XYZ, ಮೈ ನೇಮ್ ಇಸ್ ABC, ನಿಮ್ ಹೆಸರು ಏನಿದೆಯೋ ಅದನ್ನ ಕೊಡ್ತೀರಾ. ಹೆಂಗೆ ಪ್ರಾಂಪ್ಟ್ ಮಾಡೋದು? ಯೂಸರ್ ಇನ್ಪುಟ್ ಕೊಡೋ ತರ ಹೆಂಗ್ ಮಾಡೋದು? ನಾವು ಪೈಥಾನ್ ಅಲ್ಲಿ ಇನ್ಪುಟ್ ಫಂಕ್ಷನ್ ಅಂತ ಇದೆ, ಅದನ್ನ ಒಂದ್ ಕಡೆ ಸ್ಟೋರ್ ಮಾಡಬೇಕು. ಲೆಟ್ಸ್ ಸೇ ಒಂದು ಕ್ಯಾರೆಕ್ಟರ್ ತಗೊಳ್ಳೋಣ. ಎಕ್ಸಾಂಪಲ್ A ಅಂತ ಒಂದು ಕ್ಯಾರೆಕ್ಟರ್ ತಗೊಳ್ಳೋಣ. ಇಲ್ಲಿ ಇನ್ಪುಟ್ ಫಂಕ್ಷನ್ ಬಳಸೋಣ. ಇನ್ಪುಟ್ ಫಂಕ್ಷನ್ ಬಳಸಿ ಇಲ್ಲಿ ಅಗೇನ್ ಬ್ರಾಕೆಟ್ ಓಪನ್ ಕ್ಲೋಸ್ ಮಾಡ್ತೀರಾ, ಡಬಲ್ ಕೊಟೇಶನ್ ಸ್ಟಾರ್ಟ್ ಎಂಡ್ ಮಾಡ್ತೀರಾ. ಇಲ್ಲಿ ಎಂಟರ್ ಯುವರ್ ನೇಮ್ ಅಂತ ನಾವು ಕೊಡೋಣ. ಏನಾಗುತ್ತೆ ಇವಾಗ? ಎಂಟರ್ ಪ್ರೆಸ್ ಮಾಡಿದ್ರೆ ಎಂಟರ್ ಯುವರ್ ನೇಮ್ ಅಂತ ನಾನು ಕೇಳ್ತಿದೆ. ಎಕ್ಸಾಂಪಲ್, ನಾನು ಅಮೋಘ್ ಅಂತ ಕೊಡ್ತೀನಿ. ನನ್ನ ಹೆಸರು ಅಮೋಘ್, ನನ್ನ ನೇಮ್ ಅಮೋಘ್ ಅಂತ ಕೊಡ್ತಾ ಇದೀನಿ. ಹೆಂಗ್ ಕೊಟ್ಟೆ ಇದು? ಇಲ್ಲಿ ಇನ್ಪುಟ್ ಕೊಡಬೇಕು. ಇಲ್ಲಿ ಇನ್ಪುಟ್ ಫಂಕ್ಷನ್ ಬಳಸಿ ಎಂಟರ್ ಯುವರ್ ನೇಮ್ ಅಂತ ನಾನು ಕೇಳ್ತಾ ಇದ್ದೀನಿ, ಯೂಸರ್ನ ಕೇಳ್ತಾ ಇದ್ದೀನಿ. ಸೊ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆದ್ಮೇಲೆ ನಾನು ಯೂಸರು, ಅದೇ ರೀತಿ ನೀವು ಯೂಸರ್ ಆಗಿರ್ತೀರಾ. ನೀವು ನಿಮ್ಮ ನೇಮ್ ಎಂಟರ್ ಮಾಡ್ತೀರಾ, ನಾನು ನನ್ನ ನೇಮ್ ಎಂಟರ್ ಮಾಡ್ತೀನಿ. ಸೊ ನಾನು ನನ್ನ ನೇಮ್ ಎಂಟರ್ ಮಾಡ್ತೀನಿ ಅಮೋಘ್ ಅಂತ. ಈಗ ಎಂಟರ್ ಪ್ರೆಸ್ ಮಾಡ್ತೀನಿ. ಇದು ಎಲ್ಲಿ ಸ್ಟೋರ್ ಆಯ್ತು? ಇವಾಗ ನಾನು ಕೊಟ್ಟಿದ್ದ ಇನ್ಪುಟ್ ಎಲ್ಲಿ ಸ್ಟೋರ್ ಆಯ್ತು? ಈ A ಅನ್ನೋ ನೇಮ್ ಅಲ್ಲಿ ಸ್ಟೋರ್ ಆಯ್ತು. ಈಗ ನಾನು ಅದೇ A ನ ಪ್ರಿಂಟ್ ಮಾಡಿದ್ರೆ ಏನ್ ಪ್ರಿಂಟ್ ಆಗ್ಬೇಕು? ಅಗೇನ್ ನಾನ್ ಸ್ಟೋರ್ ಮಾಡಿರೋ ನೇಮೇ ಪ್ರಿಂಟ್ ಆಗುತ್ತೆ, ಹೌದಲ್ವಾ? ಸೊ ನಾನು ಇನ್ಪುಟ್ ಕೊಟ್ಟೆ, ಎಂಟರ್ ಯುವರ್ ನೇಮ್ ಅಂತ ನಾನು ಪ್ರಾಂಪ್ಟ್ ಕೊಟ್ಟೆ, ಅಥವಾ ಯೂಸರ್ಗೆ ಆನ್ಸರ್ ಮಾಡೋ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಸೊ ಯೂಸರ್ ಅಮೋಘ್ ಅಂತ ಟೈಪ್ ಮಾಡಿದ್ರು, ನನ್ನ ಹೆಸರು ನಾನೇ ಟೈಪ್ ಮಾಡಿದೆ. ಸೊ ಅದು ಎಲ್ಲಿಗೆ ಸ್ಟೋರ್ ಆಯ್ತು? ಈ ವೇರಿಯಬಲ್ ಅಥವಾ ಈ ಆಲ್ಫಾಬೆಟ್ ಅಲ್ಲಿ ಸ್ಟೋರ್ ಆಯ್ತು. ಅದೇ ಆಲ್ಫಾಬೆಟ್ ಮತ್ತೆ ಪ್ರಿಂಟ್ ಮಾಡಿದ್ರೆ ಸೊ ನಮ್ಗೆ ಅಪ್ಡೇಟೆಡ್ ನಾವೇನ್ ಇನ್ಪುಟ್ ಕೊಟ್ವಿ ಕೀಬೋರ್ಡ್ ಇಂದ ಅದು ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಇನ್ಪುಟ್ ಡಿವೈಸ್ ಯಾವುದು? ಇನ್ಪುಟ್ ಡಿವೈಸ್ ನಾವು ಕೀಬೋರ್ಡ್ ಇಂದ ಕೊಡ್ತಾ ಇದೀವಿ ಇನ್ಪುಟ್. ಔಟ್ಪುಟ್ ಎಲ್ಲಿಂದ ನೋಡ್ತಾ ಇದೀವಿ? ಮಾನಿಟರ್ ಇಂದ ನೋಡ್ತಾ ಇದೀವಿ. ಸೊ ಇದೇ ನಮ್ಮ ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸ್, ಆಯ್ತಾ? ಸೊ ಇದು ನಿಮ್ ಪೈಥಾನ್ ಅಲ್ಲಿ ಬೇಸಿಕ್ ಕೋಡಿಂಗ್ ಫಸ್ಟ್ ಸೆಷನ್ ಆಫ್ ಕೋಡಿಂಗ್. ಈ ಪ್ರಿಂಟ್ ಅಂದ್ರೆ ಏನು, ಈ ಇನ್ಪುಟ್ ಅಂದ್ರೆ ಏನು, ಇದು ಗೊತ್ತಿರಬೇಕು. ಓಕೆನಾ? ಎಸ್ ಸರ್, ಟು ಗೆಟ್ ಸೈನ್ಸ್ ಲೈಕ್ ಪ್ಲಸ್ ಮೈನಸ್ ಫಾರ್ ಮ್ಯಾಥ್ ಹೌ ವಿ ಡೂ? ವೆರಿ ಸಿಂಪಲ್. ಪ್ಲಸ್ ಮೈನಸ್ ನಿಮ್ಗೆ ಗೊತ್ತು ಆಲ್ರೆಡಿ, ಮಾಮೂಲಿಯಾಗಿ ಮಾಡಿ ಅಷ್ಟೇ. ಪ್ರಿಂಟ್ ಅಂತ ಹೇಳೋಣ, ಪ್ರಿಂಟ್ ಆಫ್ 100 + 20 ಅಂತ ಹೇಳೋಣ. ಏನ್ ಪ್ರಿಂಟ್ ಆಗ್ಬೇಕು?
ಇಲ್ಲಿ ಡಬಲ್ ಕೋಟ್ ಕೊಡಲ್ಲ ನೀವು. ಸಿ ಡಬಲ್ ಕೋಟ್ ಕೊಟ್ರೆ ಏನಾಗುತ್ತೆ ಇಲ್ಲಿ 100+20 ಅಂತಾನೆ ಪ್ರಿಂಟ್ ಆಗುತ್ತೆ. ಸೊ ನಂಗೆ ಇಲ್ಲಿ ಉತ್ತರ ಪ್ರಿಂಟ್ ಆಗಲ್ಲ 100+20. ಸೊ ನಾನು ಏನ್ ಹೇಳ್ದೆ, ಡಬಲ್ ಕೋಟ್ ಅಲ್ಲಿ ಏನ್ ಕೊಡ್ತೀರಾ ಅದು ಪ್ರಿಂಟ್ ಆಗುತ್ತೆ. ಡಬಲ್ ಕೋಟ್ ಅಲ್ಲಿ ದಿಸ್ ಇಸ್ ಫಸ್ಟ್ CS ಕ್ಲಾಸ್ ಅಂದ್ರೆ ಅದೇ ಪ್ರಿಂಟ್ ಆಗುತ್ತೆ. ಡಬಲ್ ಕೋಟ್ ಅಲ್ಲಿ ಎಂಟರ್ ಯುವರ್ ನೇಮ್ ಅಂತ ಕೊಟ್ರೆ ಅದೇ ಪ್ರಿಂಟ್ ಆಗುತ್ತೆ. ಮತ್ತೆ ಇಲ್ಲಿ ನಾನು ನೇಮ್ ಕೊಟ್ಟೆ, ನನ್ನ ನೇಮು ಈ ಎ ಅಲ್ಲಿ ಸ್ಟೋರ್ ಆಯ್ತು, ಎ ಪ್ರಿಂಟ್ ಮಾಡಿದಾಗ ನನ್ನ ನೇಮ್ ಪ್ರಿಂಟ್ ಆಯ್ತು. ಅದೇ ರೀತಿ ಡಬಲ್ ಕೋಟ್ ಅಲ್ಲಿ 100+20 ಕೊಟ್ರೆ ಅದೇ ಪ್ರಿಂಟ್ ಆಗುತ್ತೆ. ನಂಗೆ ಉತ್ತರ ಪ್ರಿಂಟ್ ಆಗ್ಬೇಕು 120 ಅಂತ. ಸೊ ಉತ್ತರ ಪ್ರಿಂಟ್ ಆಗ್ಬೇಕಂದ್ರೆ ಡಬಲ್ ಕೋಟ್ ಕೊಡದೆ ಕೊಡಿ, 100+20 ಅಂತ ಕೊಟ್ರೆ 120 ಆಗುತ್ತೆ. ಓಕೆ, ಅದೇ ರೀತಿ ಮ್ಯಾಥ್ ಆಪರೇಷನ್ಸ್ ಎಲ್ಲ ಮಾಡ್ಬೋದು. ಮೈನಸ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡ್ಬೋದು. ಎಕ್ಸಾಂಪಲ್ ಪ್ರಿಂಟ್ ಎಕ್ಸಾಂಪಲ್ 10 ಇಂಟು ಮಾಡ್ಬೋದು. 10 into 3 ಮಾಡಿದಾಗ 30 ಬರುತ್ತೆ. ಸೊ 100 or 1000 minus 500 ಮಾಡಿದ್ರೆ 500 ಬರುತ್ತೆ. ಅದೇ ರೀತಿ ಡಿವಿಷನ್ ಮಾಡ್ಬೋದು. ಲೆಟ್ಸ್ ಸೇ ಪ್ರಿಂಟ್ 50 divided by 5 ಅಂತ ಮಾಡಿದ್ರೆ ಕೋಶನ್ ಡಿಸ್ಪ್ಲೇ ಆಗುತ್ತೆ. 50/5 ಕೋಶಂಟ್ ಎಷ್ಟು? 10. 50ನ 5 ಇಂದ ಡಿವೈಡ್ ಮಾಡಿದ್ರೆ 10 ಬರುತ್ತೆ ಉತ್ತರ. ಸೊ ಇಲ್ಲಿ 10.0 ಅಂತ ಬರುತ್ತೆ. ಆ 0.0 ನಮಗೆ ಡೆಸಿಮಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. 10.0 ಬರುತ್ತೆ. ಸೊ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ರಿಮೈಂಡರ್ ಏನ್ ಬರುತ್ತೆ, ರಿಮೈಂಡರ್ಗೆ ಪರ್ಸೆಂಟೇಜ್ ಯೂಸ್ ಮಾಡ್ತೀವಿ. ಸೊ ಪ್ರಿಂಟ್ ಎಕ್ಸಾಂಪಲ್ ಏನಾದ್ರೂ 100%, ನಿಮ್ ಪರ್ಸೆಂಟೇಜ್ ಅಂದ್ರೆ ನೀವು ಮಾರ್ಕ್ಸ್ ಪರ್ಸೆಂಟೇಜ್ ಅನ್ಕೊಂಡಿರ್ತೀರಾ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪರ್ಸೆಂಟೇಜ್ ಅಂದ್ರೆ ರಿಮೈಂಡರ್. ಸೊ ನಂಗೆ ಯಾರು ಉತ್ತರ ಕೊಡ್ತೀರಾ ನೋಡೋಣ ಇರಿ. ಸೊ 100% ನಾನೇನಾದ್ರೂ 11 ಕೊಟ್ರೆ ಏನ್ ಬರ್ಬೇಕು ಉತ್ತರ? 100ನ 11 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ? ಸೊ ಲೆಟ್ಸ್ ಸಿ ಚಾಟ್ ಬಾಕ್ಸ್ ಅಲ್ಲಿ ಯಾರು ಕೊಡ್ತೀರಾ ಉತ್ತರ? ಯಾರಪ್ಪ? ರಿಷಿರಾಜ್ 1.1 ಅಂತ ಹೇಳ್ತಿದ್ದಾರೆ. ಎಸ್, 1.1 ಬರ್ತಾ 100ನ 11 ಇಂದ ಡಿವೈಡ್ ಮಾಡ್ತೀನಿ. ಸಿ ಹೆಂಗಿದ್ ವರ್ಕ್ ಆಗುತ್ತೆ ಅಂದ್ರೆ ಸಿಂಪಲ್. 100ನ ಎಲ್ಲಪ್ಪ ಇದು 100 if I divide by 11. ಕೋಶಂಟ್ ಏನ್ ಬರುತ್ತೆ? 11 9s are 99. ಹೌದಾ? 11 into 9 99 ಬರುತ್ತೆ. 100 minus 99 ಎಷ್ಟು? ರಿಮೈಂಡರ್ 1. ಸೊ ಏನ್ ಬರ್ಬೇಕು ಉತ್ತರ? ಉತ್ತರ 1 ಬರ್ಬೇಕು ನನಗೆ. ಗೊತ್ತಾಯ್ತಾ? ಲೆಟ್ ಮಿ ಚೆಕ್ ಔಟ್. ಸೊ 100ನ 11 ಇಂದ ಡಿವೈಡ್ ಮಾಡಿದ್ರೆ ಕೋಶಂಟ್ 9 ಬಂತು. ಸೊ ಕೋಶಂಟ್ ಏನ್ ಬಂತು? ಇದು 9. ನಾನು 100 ಡಿವೈಡೆಡ್ ಬೈ 11 ಮಾಡಿದ್ರೆ ನನಗೆ 9.0 ಬರುತ್ತೆ ಔಟ್ಪುಟ್ ಅಲ್ಲಿ. ಈ 0.0 ಬರುತ್ತೆ ಯಾವಾಗ್ಲೂ. ಓಕೆನಾ? ಬಟ್ ರಿಮೈಂಡರ್ ಏನ್ ಬರ್ತಿಲ್ಲಿ? ರಿಮೈಂಡರ್ 1 ಬರಬೇಕು. ಸೊ ಚೆಕ್ಔಟ್ ಮಾಡೋಣ. ಸೊ ರಿಮೈಂಡರ್ 1 ಬರ್ತಿದೆ. ಕರೆಕ್ಟಾ? ಸೊ ಇದೆಲ್ಲ ಬೇಸಿಕ್ ಮ್ಯಾಥ್ ಆಪರೇಟರ್ಸ್ ಪೈಥಾನ್ ಚಾಪ್ಟರ್ ಕಲಿತೀರಾ. ಪ್ಲಸ್, ಮೈನಸ್, ಇಂಟು, ಡಿವಿಷನ್, ರಿಮೈಂಡರ್ ಪರ್ಸೆಂಟೇಜ್ ಯೂಸ್ ಮಾಡ್ತೀವಿ. ಸೊ ಎಸ್, ಇದಿಷ್ಟು ನಿಮಗೆ ಬೇಸಿಕ್. ಪ್ರಿಂಟ್ ಮಾಡಕ್ ಏನ್ ಯೂಸ್ ಮಾಡ್ತೀರಾ? ಪ್ರಿಂಟ್ ಸ್ಟೇಟ್ಮೆಂಟ್. ಇನ್ಪುಟ್ ಮಾಡಕ್ಕೆ ಇನ್ಪುಟ್ ಸ್ಟೇಟ್ಮೆಂಟ್. ಇನ್ಪುಟ್ ಹೆಂಗ್ ಮಾಡೋದು? ಕೀಬೋರ್ಡ್ ಇಂದ ನಾನೇ ಎಂಟರ್ ಮಾಡಬೇಕು. ಎಂಟರ್ ಯುವರ್ ನೇಮ್ ಅಂದ್ರೆ ಮತ್ತೆ ಅದೇ ಡಿಸ್ಪ್ಲೇ ಆಗುತ್ತೆ. ನಾನು ಕೀಬೋರ್ಡ್ ಇಂದ ನನ್ನ ಹೆಸರು ಅಮೋಘ್ ಅಂತ ಇನ್ಪುಟ್ ಕೊಡಬೇಕು. ಅದೇ ಒಂದು ನೇಮ್ ಅಲ್ಲಿ ಸ್ಟೋರ್ ಮಾಡ್ತೀರಾ. ಎನಿ ನೇಮ್ ಇರ್ಬೋದು, ಇದೇ ಅಂತಾನೆ ಇರಬೇಕಾಗಿಲ್ಲ, ಏನಾದ್ರೂ ಇರ್ಬೋದು. ಇದು ಅದನ್ನೇ ಪ್ರಿಂಟ್ ಮಾಡಿದಾಗ ನನ್ನ ನೇಮ್ ಪ್ರಿಂಟ್ ಆಗುತ್ತೆ. ಅದೇ ರೀತಿ ಡಬಲ್ ಕೋಟ್ ಅಲ್ಲಿ ಏನೇ ಕೊಟ್ರು ಹಂಗೆ ಪ್ರಿಂಟ್ ಆಗುತ್ತೆ. ಸೊ ನಾವು ಡಬಲ್ ಕೋಟ್ ಇಲ್ಲದೆ ಕೊಟ್ರೆ ವ್ಯಾಲ್ಯೂಸ್ ನೀಟಾಗಿ ಆಪರೇಷನ್ ಆಗಿ ಪ್ರಿಂಟ್ ಆಗುತ್ತೆ. ಓಕೆನಾ? ಸೊ ಅದೇ ರೀತಿ ಗೈಸ್ ತುಂಬಾ ಸ್ಟೇಟ್ಮೆಂಟ್ಸ್ ನೀವು ಪ್ರಿಂಟ್ ಮಾಡ್ಬೋದು. ಲೆಟ್ ಮಿ ಜಸ್ಟ್ ಗಿವ್ ಯು ಎಕ್ಸಾಂಪಲ್. ಸೊ ಟ್ರೂ, ಫಾಲ್ಸ್ ಎಲ್ಲ ಬರುತ್ತೆ. ನೀವು ಎಕ್ಸಾಂಪಲ್ ಪ್ರಿಂಟ್ ಲೆಟ್ಸ್ ಸೇ 100 less than 50. 100 50ಗಿಂತ ಕಡಿಮೆ ಇದೆಯಾ? ಟ್ರೂನಾ ಫಾಲ್ಸಾ? 100 50ಗಿಂತ ಕಡಿಮೆ ಇದೆಯಾ? 50ಗಿಂತ ಜಾಸ್ತಿ ಇದೆ. ಸೊ ಏನ್ ಬರ್ಬೇಕು ಇಲ್ಲಿ? ಫಾಲ್ಸ್ ಬರಬೇಕು. ಸೊ ಫಾಲ್ಸ್ ಬರುತ್ತೆ. ಅದೇ ರೀತಿ ಚೆಕ್ಔಟ್ 100 50ಗಿಂತ ಗ್ರೇಟರ್ ಇದೆಯಾ? ಎಸ್, ಗ್ರೇಟರ್ ಇದೆ. ಸೊ ಟ್ರೂ ಬರುತ್ತೆ. ಸೊ ಇದೆಲ್ಲ ನಾವು ಪೈಥಾನ್ ಅಲ್ಲಿ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ ಅಥವಾ ಕೀವರ್ಡ್ಸ್ ಅಂತ ಹೇಳ್ತೀವಿ. ಈ ಕೀವರ್ಡ್ಸ್ ನ ನಾವು ಬಳಸಬಾರ್ದು. ಸೊ ಇವಾಗ ಏನ್ ನೋಡಿದ್ರಿ? ಟ್ರೂ ಅಂಡ್ ಫಾಲ್ಸ್. ಇಲ್ಲಿ ಎ ಅನ್ನೋ ವ್ಯಾಲ್ಯೂಲಿ ನಾನು ಇನ್ಪುಟ್ ತಗೊಂಡೆ ಅಲ್ವಾ? ಎ ಅನ್ನೋ ನೇಮ್ ಅಲ್ಲಿ ಇನ್ಪುಟ್ ತಗೊಂಡೆ. ಈಗ ನಾನು ಈ ಟ್ರೂ ಅಂಡ್ ಫಾಲ್ಸ್ ಅನ್ನೋದು ರಿಸರ್ವ್ಡ್, ಇದನ್ನ ಬಳಸಬಾರ್ದು ಎಲ್ಲೂ. ಇನ್ ಕೇಸ್ ನಾನು ಬಳಸಿದ್ರೆ ಟ್ರೂ ಇಸ್ ಈಕ್ವಲ್ ಟು 10 ಅಂತ ಬಳಸಿದ್ರೆ ಎರರ್ ಬರುತ್ತೆ, ಬಳಸಕ್ಕಾಗಲ್ಲ.
ಸೊ ಟ್ರೂ, ಫಾಲ್ಸು, ಕೆಲವೊಂದು ಕೀವರ್ಡ್ಸ್ ಅಂತ ಹೇಳ್ತೀವಿ. ಅದನ್ನ ಬಳಸಬಾರ್ದು. ವ್ಯಾಲ್ಯೂ ಕೊಡಬಾರ್ದು ಅದಕ್ಕೆ. ಓಕೆ, ಇದೆಲ್ಲ ಪೈಥಾನ್ ಕಲಿತಾ ಕಲಿತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಸ್,